ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸಸ್ಗಳಲ್ಲಿ ಸಣ್ಣ ಪುಟ್ಟದ್ದೇ ಇರಬಹುದು, ನಾಟ್ ಅಂದರೆ ಸ್ವಲ್ಪ ನಾನು ಜೋರಾಗಿ ಮಾತಾಡೋದ್ರಿಂದ ಆಗಿರ್ಬೋದು ಅಥವಾ ಅಲ್ಲೆಲ್ಲ ಆನ್ಸರ್ ಮಾಡೋದ್ರಿಂದ ಆಗಿರ್ಬೋದು, ಕೆಟ್ಟ ರೀತಿಯಾದ ಎಕ್ಸ್ಪೀರಿಯನ್ಸ್ ನನಗೆ ಕಡಿಮೆನೇ ಆಗಿರೋದು. ಬಟ್ ಸಣ್ಣ ಪುಟ್ಟದ್ದು ಏನೋ ಒಂದು ನಡೀತಾ ಇರುತ್ತೆ. ನಾವು ಮಾತಾಡೋಕ್ಕೆ ಇಷ್ಟು ಬೋಲ್ಡಾಗಿ ಮಾತಾಡ್ಬೋದು ಅಂತ ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ವಿಷಯ ಇಷ್ಟೇ, ಆ ಟೈಮ್ಗೆ ನಮಗೇನು ರಿಯಾಕ್ಟ್ ಮಾಡಬೇಕು ಅನ್ಸುತ್ತೋ ನಾನು ರಿಯಾಕ್ಟ್ ಮಾಡಿರ್ತೀನಿ. ಸೊ ಅದು ಕ್ಯಾರಿ ಮಾಡಲ್ಲ ನಾನು ಇನ್ನೊಂದು. ಹಾಗಾಗಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗಲೂ ನಮ್ಮದು ಅಂತ ಒಂದು ಬೌಂಡ್ರೀಸ್ ಇದ್ದಾಗ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋದನ್ನು ನಾನು ತುಂಬ ನಂಬ್ತೀನಿ. ಸೊ ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ನಾನೊಂದು ಹೇಳಬಹುದು ಅಥವಾ ಇಂಥದ್ದು ಮಾಡಬಹುದು, ನಾವೆಲ್ಲರೂ ಸೇಫ್ ಆಗಿರೋದಕ್ಕೆ ಅಥವಾ ನಾವು ಕಂಫರ್ಟಬಲ್ ಫೀಲ್ ಮಾಡೋದಕ್ಕೆ ಅಂತಂದರೆ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಬೌಂಡ್ರಿ. ನಾವು ಯಾವಾಗ ಅವಕಾಶಗಳನ್ನ ಕೊಡ್ತೀವೋ ಆವಾಗ ಯಾರು ಬೇಕಾದ್ರೂ ಎಂಟರ್ ಆಗ್ತಾರೆ, ಎಷ್ಟು ಬೇಕಾದರೂ ಮಾತಾಡ್ತಾರೆ, ಏನು ಬೇಕಾದರೂ ರಿಯಾಕ್ಟ್ ಮಾಡ್ತಾರೆ. ಸೊ ನಮ್ಮದಾಗಿರುವಂಥ ಬೌಂಡ್ರೀಸ್ನಲ್ಲಿ ನಾವು ಇದ್ದಾಗ ಮೇ ಬಿ ಸ್ವಲ್ಪ ನಮಗೆ ಸೇಫ್ ಅಂತ ಫೀಲ್ ಆಗ್ಬೋದು, ನಾವು ಕಂಫರ್ಟಬಲ್ ಫೀಲ್ ಆಗ್ಬೋದು. ಅಟ್ಲೀಸ್ಟ್ ಈ ರೆಸ್ಟ್ಲೆಸ್ನೆಸ್ಸಿಂದ ನಾವು ಹೊರಗೆ ಇರಬಹುದು ಅಂತ ಅನಿಸುತ್ತೆ. ಐ ಹೋಪ್ ದಟ್ಸ್ ಆಲ್ ಐ ಆಮ್ ಬಿನ್ ಫಾಲೋಯಿಂಗ್. ನಂದೊಂದು ಬೌಂಡ್ರೀಸ್ ಅಂತ ಇದೆ, ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದಟ್ ಫೋರ್ಸ್ಫುಲಿ ಯಾವುದಾದ್ರೂ ಒಂದು ಬಂತು ಅಂತಂದರೆ ಐ ಥಿಂಕ್ ವಿ ಹ್ಯಾವ್ ಟು ರಿಯಾಕ್ಟ್ ಇಮಿಡಿಯೇಟ್ಲಿ, ನಾಟ್ ಲೇಟರ್. ನಾಳೆ ಅಪ್ಪಂಗೆ ಹೇಳೋಣ, ನಾಡಿದ್ದು ಅಮ್ಮಂಗೆ ಹೇಳೋಣ ಅಂತ ಮಾಡೋದಕ್ಕಿಂತ ಮುಂಚೆ ಯಾರು ಕಂಫರ್ಟಬಲ್ ಆಗಿರ್ತಾರೋ, ಅಂದರೆ ಇವಾಗ ನಮಗೆಲ್ಲೋ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಬರ್ತಾಯಿದೆ, ಯಾರಿಂದನೋ ಆ ಥರ ಒಂದು ಏನಂತಾರೆ ಆ ಕಡೆಯಿಂದ ಒಂದು ಅಪ್ರೋಚ್ ಬರ್ತಾ ಇದೆ ಅಂತ ಅಂದಾಗ ನಮಗೆ ಕಂಫರ್ಟಬಲಾಗಿ ಯಾರು ಇರ್ತಾರೋ, ನಮ್ಮ ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್, ಅಪ್ಪ ಅಮ್ಮ ಯಾರೇ ಆಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಯಾರಾದರೂ ಒಬ್ಬರ ಹತ್ರ ಹೇಳ್ಬೋದು, ಏನಾದರೂ ಒಂದು ಸೊಲ್ಯೂಷನ್ ಖಂಡಿತವಾಗ್ಲೂ ಸಿಗ್ತದೆ. ಮಲಯಾಳಂ ಇಂಡಸ್ಟ್ರಿ ನೋಡೋದಾದರೆ ಅಂದರೆ ಧೈರ್ಯವಾಗಿ ಮಾತಾಡೋದು ಕಮ್ಮಿ ಆಗಿದೆ. ಅಂದರೆ ನಾಯಕರಿಗೆ ಫ್ಯೂಚರ್ ಭಯದಿಂದ ಅವ್ರು ಯಾರೋ ಸೂಚನೆಯನ್ನು ಹೇಳ್ಕೊಡ್ತೀನಿ ಅನ್ನೋದಷ್ಟು ವಿಚಾರ ಇರುತ್ತೆ. ಯಾಕಂದರೆ ಪಾರ್ವತಿ ಮೇನನಾಗಲಿ ಅಥವಾ ನಿವಿನ್ ಪೌಲ್ ವಿರುದ್ಧವಾಗಿ ಒಂದಷ್ಟು ಜನ ಮಾತಾಡ್ತಾರೆ. ಬಟ್ ಇಲ್ಲಿ ಯಾರು ಕೂಡ ಆದರೂ ಕೂಡ ತಮ್ಮ ಒಂದು ಫ್ಯೂಚರ್ ಭಯಕ್ಕೆ ಏನು ಹೇಳ್ಕೊಡೋದಿಲ್ಲ ಅನ್ನೋ ಸರ್. ಐ ಆಲ್ವೇಸ್ ಫೀಲ್ ದ್ಯಾಟ್ ನಮಗೆ ವೇದಿಕೆ ಸಿಕ್ಕಾಗ ಮಾತ್ರ ಮಾತಾಡೋದಕ್ಕಿಂತ ನಮಗೆ ಯಾವಾಗ ಬೇಕು ಅವಾಗ ಮಾತಾಡೋದು ಇಂಪಾರ್ಟೆಂಟ್ ಅಂತ. ಸೊ ನನಗೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ಹೂ ಎವರ್ ಇಟ್ ಮೈಟ್ ಬಿ, ಐ ಹ್ಯಾವ್ ಟು ರಿಯಾಕ್ಟ್ ರೈಟ್ ದೆನ್. ಆವಾಗ ರಿಯಾಕ್ಟ್ ಮಾಡೋದ್ರಷ್ಟೇ ಅದಕ್ಕೆ ಬೆಲೆ ಇರುತ್ತೆ. ಯಾರೋ ಒಬ್ಬರು ಮಾತಾಡ್ತಿದ್ದಾರೆ, ಕಮಾನ್ ನಾನು ಇವಾಗ ಹೋಗಿ ಮಾತಾಡ್ತೀನಿ ಅನ್ನೋಂಥ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ. ಸೊ ಹಾಗಾಗಿ ಐ ಡೋಂಟ್ ನೋ, ಅದು ಅವ್ರವರ ಭಾವಕ್ಕೆ ಅಥವಾ ಅವ್ರವರ ಒಂದು ಏನಂತಾರೆ ಪರ್ಸ್ನಲ್ ಥಾಟ್ ಆಗಿರುತ್ತೆ. ನಾನು ಅದ್ರ ಮೇಲೆ ಏನೂ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ನನಗೆ ಏನಾದರೂ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಥವಾ ಯಾರಿಂದಾದ್ರೂ ಅನ್ಕಂಫರ್ಟಬಲ್ ಫೀಲಿಂಗ್ ಬರ್ತಾ ಇದೆ ಅಂತಂದರೆ ಐ ರಿಯಾಕ್ಟ್ ಇಮಿಡಿಯೇಟ್ಲಿ. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಅದರ್ ಕಾನ್ಸೆಪ್ಟ್. ನಿಮ್ಮ ಪ್ರಕಾರ ಇಂಡಸ್ಟ್ರಿ ಇಲ್ಲ ಈ ಅಡ್ಜಸ್ಟ್ಮೆಂಟ್ ಆಗಿ ಕಮಿಟ್ಮೆಂಟ್ ಆಗಿ ಏನು ಕಮಿಟಿ ಆಗಿದೆ ಮುಖ್ಯವಾಗಿ ಭಾಳವಾಗಿ ಹೇಳ್ತಿರೋದು ಅದನ್ನು ಲೈಂಗಿಕ ಬೇಡಿಕೆಗಳನ್ನ ಇಡ್ತಾರೆ ಹೀರೋಯಿನ್ ಕಡೆ ಅಥವಾ ನಟಿಯರ ಮುಂದೆ ಕಲಾವಿದರ ಮುಂದೆ. ಸರ್, ಈ ಅಂತೆಗಂತೆಗಳನ್ನ ನಾವು ಬಹಳಷ್ಟು ವರ್ಷದಿಂದ ಕೇಳ್ತಾ ಇದ್ದೀವಿ, ಇದು ಹೊಸದಲ್ಲ. ಈ ಅಂತೆ ಅನ್ನೋದನ್ನು ಹೇಳೋರು ಯಾರೂ ಲೈವಲ್ಲಿ ಯಾವ ಒಂದು ವಿಷಯನೂ ತೊಗೊಂಬಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿಲ್ಲ ಅಥವಾ ನಾನು ಯಾರ್ದು ಅಥವಾ ಎಲ್ಲಾದರೂ ಈ ಥರ ಡಿಸ್ಕಷನ್ ಆಗೋದನ್ನು ಕಣ್ಣಾರೆ ನೋಡಿಲ್ಲ. ಸೊ ಇಟ್ ವುಡ್ ಬಿ ರಿಯಲಿ ನಾನ್ಸೆನ್ಸ್ ಇಫ್ ಐ ಕಮೆಂಟ್ ಆನ್ ದ್ಯಾಟ್. ಸೊ ನನಗದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್. ಇದು ಇರಲೇಬೇಕು ಇಲ್ಲ ಎರಡನ್ನೂ ಹೇಳ್ತಾ ಇಲ್ಲ ನಾನು. ಸಮಥಿಂಗ್ ಗುಡ್, ಸಮಥಿಂಗ್ ಪಾಸಿಟಿವ್, ಅದರಿಂದ ಏನೋ ಒಂದು ರೂಲ್ ಬರುತ್ತೆ, ಇನ್ನೊಂದಷ್ಟು ಜನ ಈ ರೀತಿ ಇದೆ ಅಂತ ನೀವು ಹೆಂಗೆ ನಂಬ್ತಾ ಇದ್ದೀರೋ ಇದೆ ಅಂತ ಅನ್ನೋದಾಯಿತು ಅಂತಂದರೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾದರೂ ಬಂತು ಅಂತಂದರೆ ಇಟ್ ಈಸ್ ಆಬ್ವಿಯಸ್ಲಿ ಗುಡ್. ನೋ, ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಮಾಡೋಣ ಸರ್. ಯಾವುದೇ ಒಳ್ಳೆ ವಿಷಯ ಇದ್ರೂ ನಾನು ಹೇಳ್ತೀನಿ. ಜೊತೆಗೆ ಜೆಂಡರ್ ಇಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಇಲ್ಲಿ ಪ್ರೊಡ್ಯೂಸರ್ ಆಗಿ ನಿರ್ದೇಶಕರ ಆಗಲಿಕ್ಕೂ ಕೂಡ ಸೊ ಹೆಣ್ಮಕ್ಳು ನಿರ್ದೇಶಕರಾಗ್ತಾರೆ ಅಂದರೆ ಅಷ್ಟು ಸಪೋರ್ಟ್ ಸಿಗೋದಿಲ್ಲ, ಅಂದರೆ ಇಂಡಸ್ಟ್ರಿ ಕಡೆಯಿಂದ ಸಿಗೋದಿಲ್ಲ ಅನ್ನೋದು ಕೂಡ ಸಮಿತಿಯಲ್ಲಿ ವರದಿಯಾಗಿದೆ. ಎಲ್ಲನೂ ನಮ್ಗೆ ಎಲ್ಲರ ಸಪೋರ್ಟೇ ಸಿಕ್ಕಿ ಮಾಡಬೇಕು ಅಂತಂದರೆ ಯಾರೂ ಮುಂದೆ ಬರೋಕ್ಕಾಗಲ್ಲ ಸರ್. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲದನ್ನೂ ಮಾಡಿ ನಮ್ಮ ಎಫರ್ಟ್ಸ್ನ ಒಟ್ಟಿಗೆ ಹಾಕಿ ನಮ್ಮ ಅದೃಷ್ಟನೂ ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ಆಗೋ ಕೆಲಸ ಆಗೇ ಆಗುತ್ತೆ. ತನಿಷ್ ಅವರೇ, ನೀವಿದ್ದ ಬಿಗ್ ಬಾಸ್ ಸೀಸನ್ ಆ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಈಗ ಬಿಗ್ ಬಾಸ್ ಹೊಸ ಪ್ರೋಮೋ ಬಂದಿದೆ, ನೋಡಿದ್ರೆ ಎಷ್ಟು ಎಕ್ಸೈಟ್ ಆಗಿದೆ? ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಮ್ಮ ಸೀಸನ್ನ ನಾನು ನೋಡೋಕ್ಕಾಗಲಿಲ್ಲ, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಆಚೆ ಬಂದಮೇಲೆ ಆ ಎಕ್ಸ್ಪೀರಿಯನ್ಸ್ನ ಕಳ್ಕೊಬಾರ್ದು ಅಂತ ನಾನು ಇನ್ನೂ ಎಪಿಸೋಡ್ಸ್ ಯಾವುದನ್ನು ನೋಡಿಲ್ಲ. ನನಗೆ ಯಾವ ಚೆನ್ನಾಗಿ ಅನಿಸಿತ್ತೋ ನಾನು ಅದನ್ನು ನನ್ನ ಒಂದು ಪರ್ಸ್ನಲ್ ಥಾಟನ್ನು ನಾನು ನಂಬಿದ್ದೀನಿ. ಸೊ ಹಾಗಾಗಿ ಆಚೆ ಬಂದಮೇಲೆ ಅದನ್ನು ನೋಡಿ ಚೇಂಜ್ ಮಾಡ್ಕೊಳ್ಳೋ ಒಂದು ಯಾವ ಒಪಿನಿಯನು ಇರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಯಾವ ಒಂದು ಒಪಿನಿಯನಲ್ಲಿ ಹೊರಗಡೆ ಬಂದಿದ್ದೀನೋ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ ವಿತ್ ದ್ಯಾಟ್. ಈಗ ಹೊಸ ಸೀಸನ್ನಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಥವಾ ಅಲ್ಲಿ ಒಳಗಡೆ ಯಾವ ರೀತಿಯಾಗಿ ನಡೆಯೋದು ನಮಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡೋದಕ್ಕೆ ಐ ಆಮ್ ರಿಯಲಿ ಎಕ್ಸೈಟೆಡ್. ಪೋಸ್ಟ್ಗಳು ಓಡ್ತಾ ಇದೆ ಮೇಡಮ್ ಸಾಮಾಜಿಕ ಜಾಲತಾಣಗಳಲ್ಲಿ, ಆಂಕರ್ ಚೇಂಜ್ ಆಗ್ತಿದ್ದಾರೆ ಅಥವಾ ಆಂಕರ್ ಯಾರು ಈ ತರ ಒಂದು ಪೋಸ್ಟ್ಗಳು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಅದ್ರ ಬಗ್ಗೆ ಏನು? ನೀವು ಸುದೀಪ್ ಸರ್ನೇ ಕೇಳಬೇಕು. ನಾನು ಆಂಕರಿಂಗ್ ಮಾಡೋದಿಲ್ಲ ಅಲ್ಲ, ನಾನು ಆಂಕರಿಂಗ್ ಮಾಡೋದಿತ್ತು ಅಂತಂದ್ರೆ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾ ಇದ್ದೆ. ಚೇಂಜ್ ಆದ್ರೂ ನಿಮ್ಮ ಅನಿಸಿಕೆ? ಸರ್, ಸುದೀಪ್ ಸರು 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವ್ರನ್ನ ಅವರಾಗೇ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ.
ಥ್ಯಾಂಕ್ ಯು.